ಹಾಯ್ ವೀಕ್ಷಕರೇ, ಜ್ಞಾನಸಾಗರ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ನಮಸ್ಕಾರ ವೀಕ್ಷಕರೇ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಮ್ಮ ಜೀವನದ ಸುಖ ದುಃಖಗಳು ನಾವು ಮಾಡುವ ಕರ್ಮಗಳ ಮೇಲೆ ಅವಲಂಬಿತವಾಗಿರುತ್ತೆ. ಕರ್ಮ ಫಲದಾತನಾದ ಶನಿದೇವನು ನ್ಯಾಯದ ದೇವರು. ಎಷ್ಟೇ ಕಷ್ಟಪಟ್ರೂ ಯಶಸ್ಸು ಸಿಗುತ್ತಿಲ್ಲ, ಸದಾ ಯಾವುದೋ ಒಂದು ಅಡೆತಡೆ ಎದುರಾಗ್ತಿದೆ ಎನ್ನುವವರು ಶನಿವಾರದಂದು ಈ 5 ಸಣ್ಣ ಕೆಲಸಗಳನ್ನು ಮಾಡೋದ್ರಿಂದ ಶನಿದೇವನ ಕೃಪೆಗೆ ಪಾತ್ರರಾಗಬಹುದು. ಈ 5 ಕೆಲಸಗಳಲ್ಲಿ ಕೊನೆಯ ಕೆಲಸವಂತೂ ಅತ್ಯಂತ ಪ್ರಮುಖವಾದುದು. ಅದನ್ನು ನೀವು ಮಿಸ್ ಮಾಡ್ಕೊಳ್ಳೇಬಾರದು. ಯಾಕಂದ್ರೆ 5 ಪರಿಹಾರಗಳಲ್ಲಿ ಕೊನೆಯ ಪರಿಹಾರ ಬಹಳಾನೇ ಸುಲಭ. ಹಾಗಾಗಿ ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ನಮಗೆ ಗೊತ್ತು ಸ್ನೇಹಿತರೆ, ನಿಮ್ಮಲ್ಲಿ ಬಹುತೇಕರು ಶನಿದೇವನ ಭಕ್ತರಾಗಿದ್ದೀರಿ. ಶನಿದೇವರು ಹಿಂದೂ ಧರ್ಮದಲ್ಲಿ ಅತ್ಯಂತ ಪ್ರಭಾವಶಾಲಿ ದೇವರುಗಳಲ್ಲಿ ಒಬ್ಬರು. ಕರ್ಮ ಫಲದಾತ ಎಂದೂ ಸಹ ಭಕ್ತರು ಶನಿಯನ್ನು ಭಕ್ತಿಯಿಂದ ಪೂಜಿಸುತ್ತಾರೆ. ನಾವು ಮಾಡುವ ಕೆಟ್ಟ ಕರ್ಮಗಳಿಗೆ ಕೆಟ್ಟ ಫಲಗಳನ್ನು ಹಾಗೂ ಒಳ್ಳೆ ಕರ್ಮಗಳಿಗೆ ಒಳ್ಳೆಯ ಫಲಗಳನ್ನು ನೀಡುವ ಈ ಸ್ವಾಮಿಯನ್ನು ಒಲಿಸಿಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ. ಏಕೆಂದ್ರೆ ಶನಿಯು ನ್ಯಾಯದ ದೇವರು ಎಂದೇ ಪ್ರಸಿದ್ಧಿ ಹೊಂದಿದ್ದಾರೆ. ಕೆಟ್ಟವರಿಗೆ ಕಠಿಣವಾದ ಶಿಕ್ಷೆ ಹಾಗೂ ಒಳ್ಳೆಯವರಿಗೆ ತಾಳ್ಮೆಯ ಆಧಾರದ ಮೇಲೆ ಉತ್ತಮ ಫಲಗಳನ್ನು ಕರುಣಿಸುವ ಶಕ್ತಿ ಹೊಂದಿದ್ದಾರೆ. ತಾವು ಮಾಡಿದ ಪಾಪ ಪುಣ್ಯಗಳ ಆಧಾರದ ಮೇಲೆ ಶನಿ ದಶೆಯಲ್ಲಿ ಅಥವಾ ಶನಿ ಅಂತರ್ದಶೆಗಳಲ್ಲಿ ಬಹಳ ಕಠಿಣವಾದ ಸಂದರ್ಭಗಳನ್ನು ಸೃಷ್ಟಿಸುತ್ತಾರೆ. ನೀವು ಶನಿ ಸಡೆಸಾತಿ, ಅಷ್ಟಮ ಶನಿ, ಶನಿ ದೋಷ ಸೇರಿದಂತೆ ವಿವಿಧ ಶನಿಗೆ ಸಂಬಂಧಿಸಿದ ದೋಷಗಳಿಂದ ಪಾರಾಗಲು ಶನಿವಾರಗಳಂದು ಈ 5 ಸಣ್ಣ ಕೆಲಸಗಳನ್ನು ನೀವು ತಪ್ಪದೆ ಮಾಡಲೇಬೇಕು. ಇದರಿಂದ ಶನಿದೇವನ ಆಶೀರ್ವಾದ ಪಡೆದು ನಿಮ್ಮ ಕಷ್ಟಗಳೆಲ್ಲವೂ ನಿಧಾನವಾಗಿ ದೂರವಾಗುತ್ತೆ. ಹಾಗಾದ್ರೆ ಶುರು ಮಾಡೋಣವಾ ಸ್ನೇಹಿತರೆ? ಆಂಜನೇಯ ಸ್ವಾಮಿಗೆ ಪೂಜೆ ಮಾಡಿ. ಪುರಾಣಗಳ ಪ್ರಕಾರ ಆಂಜನೇಯ ಹಾಗೂ ಶನಿದೇವರ ಅವಿನಾಭಾವ ಸಂಬಂಧದ ಬಗ್ಗೆ ನಿಮಗೆಲ್ಲ ತಿಳಿದೇ ಇದೆ. ಆಂಜನೇಯ ಸ್ವಾಮಿಯನ್ನು ಪೂಜಿಸುವವರಿಗೆ ಎಂದಿಗೂ ಶನಿದೇವರ ನಕಾರಾತ್ಮಕ ಪ್ರಭಾವವಿರೋದಿಲ್ಲ. ಎಂತಹ ಕಷ್ಟದ ಸಮಯದಲ್ಲಿಯೂ ಕೂಡ ಆಂಜನೇಯ ಸ್ವಾಮಿಯ ಕೃಪಾ ಕಟಾಕ್ಷ ಅವರೊಂದಿಗೆ ಸದಾ ಇರುತ್ತೆ. ಶನಿಗೆ ಸಂಬಂಧಪಟ್ಟ ಯಾವುದೇ ದೋಷಗಳಿಂದಲೂ ಕೂಡ ಮುಕ್ತಿ ಪಡೆಯಲು ಆಂಜನೇಯ ಸ್ವಾಮಿಯನ್ನು ಪೂಜಿಸೋದು ಅತ್ಯಂತ ಸುಲಭದ ಮಾರ್ಗವಾಗಿದೆ. ಹನುಮಂತನನ್ನು ಶನಿವಾರಗಳಂದು ಪೂಜಿಸೋದು ಅತ್ಯಂತ ಶುಭದಾಯಕ ಎಂದು ಧರ್ಮಶಾಸ್ತ್ರಗಳು ಬೋಧಿಸುತ್ತವೆ. ಹಾಗಾಗಿ ಶನಿವಾರಗಳಂದು ಆಂಜನೇಯ ದೇವಸ್ಥಾನಗಳಿಗೆ ಭೇಟಿ, ಹನುಮಾನ್ ಚಾಲೀಸಾ ಪಠನೆ ಮಾಡೋದ್ರಿಂದ ಮನಸ್ಸಿನಲ್ಲಿರುವ ಭಯ, ಅಶಾಂತಿ ಕಡಿಮೆಯಾಗುತ್ತೆ. ಜೀವನದಲ್ಲಿ ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಶನಿಯ ಯಾವುದೇ ದೋಷಗಳಿಂದ ನೀವು ಮುಕ್ತಿ ಹೊಂದುತ್ತೀರಿ. ಇನ್ನು ಮುಂದಿನ ಪರಿಹಾರ, ಬಡವರಿಗೆ ದಾನ ಮಾಡಿ. ಹಿಂದೂ ಧರ್ಮಶಾಸ್ತ್ರಗಳ ಪ್ರಕಾರ ದಾನ ಧರ್ಮ ಮಾಡೋದು ಬಹಳ ಪುಣ್ಯ ಕಾರ್ಯವಾಗಿದೆ. ಬಡವರಿಗೆ ಅನ್ನದಾನ, ವಸ್ತ್ರದಾನದಂತಹ ಸಹಾಯ ಮಾಡೋದ್ರಿಂದ ಶನಿದೇವನ ಕೃಪೆಗೆ ಪಾತ್ರರಾಗ್ತೀರಿ. ವಾಸ್ತವವಾಗಿ ಇದು ಬಹಳ ಪುಣ್ಯ ಕಾರ್ಯವಾಗಿದೆ. ನಿಮ್ಮಲ್ಲಿ ಬಹುತೇಕರು ಬಡವರಿಗೆ ದಾನ ಮಾಡ್ತೀರಾ ಎಂಬುದು ನಮಗೆ ಗೊತ್ತು. ಜ್ಯೋತಿಷ್ಯ ಶಾಸ್ತ್ರವೂ ಕೂಡ ದಾನ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಎದುರಾಗುವ ಹಲವು ಅಡೆತಡೆಗಳು ಕಡಿಮೆಯಾಗಿ ಆ ದೇವರ ಆಶೀರ್ವಾದ ನಮ್ಮ ಮೇಲೆ ಸದಾ ಇರುತ್ತದೆ ಎಂದು ಹೇಳಲಾಗುತ್ತೆ. ಇನ್ನು 3ನೇ ಪರಿಹಾರ, ಎಳ್ಳೆಣ್ಣೆ ದೀಪ ಹಚ್ಚಿ. ಶನಿದೇವರಿಗೆ ಶನಿವಾರಗಳಂದು ಕಪ್ಪು ವಸ್ತ್ರ ಧರಿಸಿ ಎಳ್ಳೆಣ್ಣೆ ದೀಪ ಹಚ್ಚೋದು ಬಹಳನೇ ಶ್ರೇಯಸ್ಕರ ಎಂದು ಪರಿಗಣಿಸಲಾಗಿದೆ. ಇದು ವಿಶೇಷವಾಗಿ ಶನಿದೇವರಿಗೆ ಅತ್ಯಂತ ಪ್ರಿಯವಾದ ವಿಧಾನವಾಗಿದೆ. ದೀಪ ಹಚ್ಚುವ ಸಮಯದಲ್ಲಿ ಮನಸ್ಸಿನಲ್ಲಿ ಭಕ್ತಿಯಿಂದ ಶನಿದೇವನನ್ನು ಪ್ರಾರ್ಥನೆ ಮಾಡಿ. ಹೀಗೆ ಶನಿವಾರಗಳಂದು ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ಅರ್ಪಿಸೋದ್ರಿಂದ ಮನಸ್ಸಿಗೆ ಶಾಂತಿ ಹಾಗೂ ಶನಿದೇವರ ದೋಷಗಳಿಂದ ಪರಿಹಾರ ಕಂಡುಕೊಳ್ತೀರಿ. ಇದಲ್ಲದೆ ಬಡವರಿಗೆ ಕಪ್ಪು ಎಳ್ಳು, ಕಪ್ಪು ಬಟ್ಟೆ, ಕಪ್ಪು ಕಡಲೆ ದಾನ ಮಾಡೋದು ಅತ್ಯಂತ ಶುಭ ಎಂದು ಹೇಳಲಾಗುತ್ತೆ. ಇನ್ನು 4ನೇ ಸುಲಭ ಪರಿಹಾರವೆಂದರೆ ಅಶ್ವತ್ಥ ಮರಕ್ಕೆ ಆರಾಧನೆ ಮಾಡಿ. ನಿಮಗೆ ಗೊತ್ತಾ, ಅಶ್ವತ್ಥ ಮರ ಸುತ್ತೋದು ಕೇವಲ ವಿವಾಹ ಹಾಗೂ ಸಂತಾನ ಭಾಗ್ಯಕ್ಕಾಗಿ ಮಾತ್ರವಲ್ಲ. ಗ್ರಹಗಳ ದೋಷ ಹೊಂದಿರುವವರು ಕೂಡ ಅಶ್ವತ್ಥ ಮರದ ಆರಾಧನೆ ಮಾಡೋದ್ರಿಂದ ಎಲ್ಲಾ ದೋಷಗಳಿಂದ ಮುಕ್ತಿ ಹೊಂದಬಹುದು. ಹಾಗಾಗಿ ಶನಿವಾರಗಳಂದು ಸೂರ್ಯೋದಯದ ಮುನ್ನ ಅಥವಾ ಸೂರ್ಯಾಸ್ತದ ನಂತರ ಅಶ್ವತ್ಥ ಮರಕ್ಕೆ ನೀರನ್ನು ಅರ್ಪಿಸಿ ಪೂಜಿಸುವುದರಿಂದ ಆರ್ಥಿಕ ಸಂಕಷ್ಟಗಳು ಹಾಗೂ ಗ್ರಹಗತಿಗಳ ದೋಷದಿಂದ ನೀವು ಪಾರಾಗ್ತೀರಿ.
ಪುರಾಣಗಳ ಪ್ರಕಾರ ಅಶ್ವತ್ಥ ಮರದಲ್ಲಿ ಸೂರ್ಯೋದಯಕ್ಕಿಂತ ಮುನ್ನ ಹಾಗೂ ಸೂರ್ಯಾಸ್ತದ ನಂತರ ಸಕಲ ದೇವತೆಗಳು ನೆಲೆಸಿರ್ತಾರೆ ಅನ್ನೋ ನಂಬಿಕೆ ಇದೆ. ಹಾಗಾಗಿ ಈ ಸಮಯದಲ್ಲಿಯೇ ಪೂಜಿಸಿ. ಇನ್ನು ಕೊನೆಯ ಹಾಗೂ ಸುಲಭ ಪರಿಹಾರ ಅಂದ್ರೆ ಪಶು ಪಕ್ಷಿಗಳಿಗೆ ಆಹಾರ ನೀಡಿ. ನಮ್ಮ ಹಿಂದೂ ಧರ್ಮ ಎಷ್ಟು ಶ್ರೇಷ್ಠ ಎಂದರೆ ಭೂಮಿಯಲ್ಲಿರುವ ಪ್ರತಿಯೊಂದು ಜೀವಿಗಳಲ್ಲಿಯೂ ದೇವತೆಗಳನ್ನು ಕಾಣುತ್ತೇವೆ. ಹಾಗಾಗಿ ಶನಿದೇವನ ಕೃಪೆಗೆ ಪಾತ್ರರಾಗಲು ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ನೀಡಿ. ವಿಶೇಷವಾಗಿ ಶನಿಯ ವಾಹನ ಕಾಗೆಗಳಿಗೆ ಅನ್ನವನ್ನು ನೀಡೋದು ಬಹಳಾನೇ ಉತ್ತಮ ಫಲ ಪಡಿತೀರಿ. ಕಪ್ಪು ನಾಯಿಗಳಿಗೆ ಆಹಾರ ನೀಡೋದ್ರಿಂದ ರಾಹು ಕೇತು ದೋಷ ಹಾಗೂ ಶನಿ ದೋಷಗಳಿಂದ ಮುಕ್ತಿ ಹೊಂದುತ್ತೀರಿ. ವಾಸ್ತವವಾಗಿ ಪಶು ಪಕ್ಷಿಗಳಿಗೆ ಸೇವೆ ಮಾಡೋದು ಶನಿದೇವನ ಮನಸ್ಸನ್ನು ಗೆಲ್ಲಲು ಅತ್ಯಂತ ಸುಲಭದ ದಾರಿ ಎಂದೇ ಹೇಳಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಶನಿದೇವನ ದೋಷಗಳಿಂದ ಮುಕ್ತಿ ಹೊಂದಲು ಮಾಡಬೇಕಾದ 5 ಸುಲಭ ಪರಿಹಾರಗಳನ್ನ. ನೀವು ಕೂಡ ನನ್ನಂತೆ ಶನಿದೇವನ ಭಕ್ತರಾಗಿದ್ರೆ ಕಾಮೆಂಟ್ ಬಾಕ್ಸ್ ನಲ್ಲಿ ಶನೇಶ್ವರ ಸ್ವಾಮಿ ಎಂದು ಭಕ್ತಿಯಿಂದ ಟೈಪ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿದಾಯಕ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀವಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್ ಮಾಡಿ. ಮತ್ತು ನಿಮಗೆ ಇಂತಹ ವಿಡಿಯೋ ಇಷ್ಟವಾದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಹಂಚಿಕೊಳ್ಳಿ. ಧನ್ಯವಾದಗಳು.